Before I enter 2026, I just want one thing: a guilt free life. A life where I stop disappointing myself. A life where my actions actually match my dreams. See, this is my goals which I have created beginning of this year, and this is my goal now. But here is the truth. In my Jan month vision board, the dreams is clear, but discipline was not. ಬಿಫೋರ್ ಗೆಟಿಂಗ್ ಇನ್ ಟು ದಟ್, ಲೆಟ್ ಮಿ ಎಕ್ಸ್ಪ್ಲೇನ್ ಯು ಒನ್ ಥಿಂಗ್. ಇವಾಗ ಒಂದು ಸ್ವಲ್ಪ ದಿನಕ್ಕಿಂತ ಮುಂಚೆ, ಅಂದರೆ ಪ್ರೀವಿಯಸ್ ಮಂತ್, ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೆ. 21 days ನೋ ಶುಗರ್, ನೋ ಸಾಲ್ಟ್, ನೋ ಆಯಿಲ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಆ್ಯಕ್ಚುಲಾಗಿ ನನಗೆ ಆ ಗೋಲ್ನ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ, ಆ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನನಗೆ ಅಕ್ಟೋಬರ್ 29 ಒಂದು ಸ್ಮಾಲ್ ಮಿಸ್ಟೇಕಿಂದ ನಾನು ಬಿರಿಯಾನಿ ಮತ್ತು ಒಂದು ಸ್ಮಾಲ್ ಪೀಸ್ ಆಫ್ ಕೇಕ್ ತಿಂದಿದ್ದೆ. ನಾನು ಅಂದ್ಕೊಂಡಿದ್ದೆ ತುಂಬ ಈಸಿಯಾಗಿ ಇದರಿಂದ ಆಚೆ ಬಂದು ನಾನು ನನ್ನ ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗಿ ನಾರ್ಮಲ್ ಫುಡ್ನ ತಿನ್ಬೋದು ಅಂತ. ಇಟ್ ಟುಕ್ ಮೀ ಆಲ್ಮೋಸ್ಟ್ 23 days ಟು ಕಮ್ ಬ್ಯಾಕ್ ಫ್ರಮ್ ದ ಈಟಿಂಗ್. ಅಂದ್ರೆ ನಾನು ಇನ್ನೊಂದೇನು ನೋಟಿಸ್ ಮಾಡಿದೆ ಅಂತ ಹೇಳಿದ್ರೆ, ಮುಂಚೆಗೆ ಕಂಪೇರ್ ಮಾಡಿದ್ರೆ 65% ನಾನು ಜಂಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು ಅವಾಯ್ಡ್ ಮಾಡ್ತಿದ್ದೆ, ಬಟ್ ನಾಟ್ ಕಂಪ್ಲೀಟ್ಲಿ. ಬಟ್ ಇಟ್ಸ್ ಓಕೆ. ನಾನು ಏನಕ್ಕೆ ಫೇಲ್ ಆದೆ ಅಂತ ರೀಸನ್ನ ನಾನು ಹೇಳ್ತಿಲ್ಲ. ಆ್ಯಂಡ್ ಫೇಲ್ ಆಗಿದ್ದ ರೀಸನ್ ಏನು ಅಂತ ಕೇಳೋದಕ್ಕೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಎಂಡ್ ಆಫ್ ದ ಡೇ ಐ ಫೇಲ್ಡ್. ದಿಸ್ ಇಸ್ ಮೈ ಸ್ಟೋರಿ, ರಾ, ಇಂಪರ್ಫೆಕ್ಟ್ ಬಟ್ ರಿಯಲ್. Now let's come back to that vision board. See, I have created the vision board more than 50 times, but ಪ್ರತಿಯೊಂದು ಸಲ ನನಗೆ ಅದು ಬೇಕು, ಇದು ಬೇಕು, ನನಗೆ ಲೈಫ್ ಅಂತ ಹೇಳಿದ್ರೆ ಆ ಥರ ಇರಬೇಕು, ಈ ಥರ ಇರಬೇಕು, ಇದು ಬೇಕೇ ಬೇಕು ಲೈಫಲ್ಲಿ ಅಂತಲೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ನನಗೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಹತ್ರ ಯಾವುದೇ ರೀತಿಯಾದಂಥ ಆ್ಯಕ್ಷನ್ಸ್ ಇರಲಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರಲಿಲ್ಲ, ಮತ್ತು ಆ್ಯಂಡ್ ಮೇನ್ ಥಿಂಗ್ ಡಿಸಿಪ್ಲಿನ್ ಇರಲಿಲ್ಲ. ಸೊ ಆ್ಯಂಡ್ ಎಸ್, ಮೈ ಅರ್ನಿಂಗ್ ವಾಸ್ ಸ್ಟಾಪ್ಡ್ ಫ್ರಮ್ ಲಾಸ್ಟ್ 5 to 6 months. Life is stuck. But you know what hurts the most? Not my situation, but my capability. Deep inside, I was not angry at my life. I was angry at myself for the potential I know I have, but I was not using it.